ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ನಾವು ಪ್ರಸಾರ ಮಾಡಿದಂತಹ ಒಂದು ನ್ಯೂಸ್ಗೆ ಈಗ ಪತರಗುಟ್ಟು ಹೋಗ್ಬಿಟ್ಟಿದೆ ಹೊಸಕೋಟೆಯ ತಹಶೀಲ್ದಾರ್ ಕಚೇರಿ. ನಿನ್ನೆ ಫ್ರೀಡಮ್ ಟಿವಿ ಸುದ್ದಿ ಮಾಡಿತ್ತು ಒಂದು ಭ್ರಷ್ಟ ನೌಕರರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಮಾತು ಕೂಡ ಕೇಳಿ ಬಂದಿತ್ತು, ಅಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ನಾವು ಸುದ್ದಿ ಮಾಡಿದ್ವಿ. ಅದೇ ವಿಚಾರವಾಗಿ ಈಗ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ತಹಶೀಲ್ದಾರ್ ಕಚೇರಿ ಈಗ ಪತರಗುಟ್ಟು ಹೋಗ್ತಾ ಇದೆ, ಅಲ್ಲಿ ಹೊಸಕೋಟೆ ತಹಶೀಲ್ದಾರ್ ಆಗಿರುವಂತಹ ಸೋಮಶೇಖರ್ ವಿರುದ್ಧ ಅಕ್ರಮದ ಒಂದು ಭರವಸೆ ಕೇಳಿ ಬರುತ್ತಾ ಇದೆ. ಹೊಸಕೋಟೆಯ ತಹಶೀಲ್ದಾರ್ ಏನಿದ್ದಾರೆ ಅವರು ಅಕ್ರಮವನ್ನು ಎಸಗಿದ್ರು, ಅವರ ವಿರುದ್ಧ ಅಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹ ಮಾತು ಕೇಳಿ ಬರುತ್ತಾ ಇದೆ. ಯಾಕಂದ್ರೆ ಈ ರೀತಿಯಾಗಿ ಪದೇ ಪದೇ ಕೇಳಿ ಬರ್ತಾ ಇದೆ ಅಕ್ರಮದ ಮಾತುಗಳು, ಕೆಲವೊಂದು ದೂರುಗಳು ಬಂದಿದ್ವು ಅಂತ. ಹೀಗಾಗಿ ಅದೇ ವಿಚಾರವಾಗಿ ನಮ್ಮ ಫ್ರೀಡಮ್ ಟಿವಿ ಇದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿತ್ತು, ಸುದ್ದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈಗ ಆ ಸುದ್ದಿಯಿಂದ ಇಡೀ ತಹಶೀಲ್ದಾರ್ ಕಚೇರಿ ಎಚ್ಚೆತ್ತುಕೊಳ್ಳುತ್ತಾ ಇದೆ. ಕೂಡಲೇ ಹೊಸಕೋಟೆ ತಹಶೀಲ್ದಾರ್ ಆಗಿರುವಂತಹ ಸೋಮಶೇಖರ್ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಕೇಳಿತ್ತು. ಅದಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ. ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಯಿಂದ ಭೂಮಿ ಮಂಜೂರಾತಿ ದಾಖಲೆ ಏನಿದೆ ಅದಕ್ಕೆ ಲಂಚವನ್ನು ಕೇಳಲಾಗಿತ್ತು ಎನ್ನುವಂತಹ ವಿಚಾರ. ಈ ಸಂಬಂಧ ಆಡಿಯೋ ಸಮೇತವಾಗಿ ಸುದ್ದಿ ಪ್ರಸಾರ ಮಾಡಿದ್ದ ನಿಮ್ಮ ಫ್ರೀಡಮ್ ಟಿವಿ ಏನಿದೆ ಅದು ಎಲ್ಲ ಕಡೆ ಕೂಡ ಹಬ್ಬಿತ್ತು. ವಿಸ್ತೃತ ವರದಿ ಪ್ರಸಾರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿದ್ದಾರೆ ತಹಶೀಲ್ದಾರ್ ಸೋಮಶೇಖರ್. ಈಗ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ರೆಕಾರ್ಡ್ ರೂಮ್ ಸಿಬ್ಬಂದಿ ಅಂಜಿ ಏನ್ ಮಾಡ್ತಾ ಇದ್ದಾರೆ, ಹಾಗೂ ಮ್ಯಾನೇಜರ್ ಲಕ್ಷ್ಮಿ ಏನಿದೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ. ಮಂಜೂರಾತಿ ದಾಖಲೆ ನೀಡೋಕೆ 1 ಲಕ್ಷ ಕೇಳಿದ್ರು ಈ ನೌಕರರು. ₹1,00,000 ಲಂಚ ಕೊಡಿ, ಹಂಗಾರೆ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿ ಹೊಸಕೋಟೆ ತಹಶೀಲ್ದಾರ್ ಕಚೇರಿಯಲ್ಲಿ ಭ್ರಷ್ಟಾಚಾರ ತಾಂಡವ ಮಾಡ್ತಾ ಇತ್ತು. ನಾವು ಸಹಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಸೋಮಶೇಖರ್ ಯಾವುದೇ ರೀತಿ ಭ್ರಷ್ಟಾಚಾರ ನಾವು ಸಹಿಸೋಕ್ಕಾಗಲ್ಲ, ಅದ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಫ್ರೀಡಮ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಇದು ಫ್ರೀಡಮ್ ಟಿವಿಯಲ್ಲಿ ವರದಿ ಪ್ರಸಾರ ಆಯಿತು. ಪ್ರಸಾರವಾದ ಬೆನ್ನಲ್ಲೇ ಈಗ ಈ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಸಾರವಾದ ಏನಿದ್ದಾರೆ ಆ ನೌಕರರು ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ದುಡ್ಡನ್ನು ಕೇಳಿದ್ರು, ಈ ಸಂಬಂಧ ಅದರ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿದ್ದಾರೆ. ಈ ಮೊದಲು ಭ್ರಷ್ಟಾಚಾರ ಎಸಗಿರುವಂತಹ ಹಲವು ನೌಕರರ ಮೇಲೆ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ ಸೋಮಶೇಖರ್. ಈ ಒಂದು ವಿಚಾರದಲ್ಲಿ ಹೊಸಕೋಟೆ ತಹಶೀಲ್ದಾರ್ ಕಚೇರಿಯಲ್ಲಿ ಆಕ್ರಮ ಮಾಡೋಕೆ ನಾನು ಬಿಡೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದಾರೆ. ಭ್ರಷ್ಟ ನೌಕರರ ವಿರುದ್ಧ ಸಮರಕ್ಕೆ ನಿಂತಿದ್ದಾರೆ ತಹಶೀಲ್ದಾರ್ ಸೋಮಶೇಖರ್. ಈಗ ದೊಡ್ಡ ಮಟ್ಟದಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಬ್ರು ಇಬ್ರು ಅಲ್ಲ, ಈ ಹಿಂದೆ ಕೂಡ ಯಾರು ಭ್ರಷ್ಟಾಚಾರವನ್ನು ಮಾಡಿದ್ರು ಅವರ ವಿರುದ್ಧ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿರುವಂಥದ್ದು ಹೊಸಕೋಟೆ ತಹಶೀಲ್ದಾರ್ ಕಚೇರಿ. ಲಂಚಾವತಾರ ಸಂಬಂಧಪಟ್ಟ ಹಾಗೆ ಸೋಮಶೇಖರ್ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಎತ್ತ ನೋಡಿ, ನಾವು ಇದ್ರ ಬಗ್ಗೆ ಸುಮ್ಮನೆ ಕೇಳಿ ಬಿಡೋದಿಲ್ಲ, ನೀವು ವರದಿ ಮಾಡಿದ್ದೀರಿ ಅಂತಲ್ಲ, ಈ ಒಂದು ವಿಚಾರ ನಮಗೆ ಗಮನಕ್ಕೆ ಬಂದಿದೆಯಲ್ಲ, ನಾವು ನಿಜವಾಗಿಯೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ. ಯಾರೇ ಒಂದು ಲಂಚವನ್ನು ಪಡೆದಿದ್ರು ಸರಿ, ಈಗ ನೀವು ಹೇಳಿರುವಂಥವರಾಗಿರ್ಬೋದು ಅಥವಾ ಹಿಂದೆ ಯಾರಾದರೂ ತೆಗೆದುಕೊಂಡಿದ್ರೆ ಆ ಒಂದು ವಿಚಾರ ನಮಗೆ ಬಂದರೂ ಕೂಡ ಅವರ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸೋಮಶೇಖರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಒಂದು ವಿಚಾರವಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರಗಳು, ಲಂಚಾವತಾರಗಳು, ಅಧಿಕಾರಿಗಳು ಅದನ್ನೇ ನಂಬಿ ಪ್ರತಿದಿನ ಕೆಲಸಕ್ಕೆ ಬಂದು ಇವತ್ತು ಯಾರು ದುಡ್ಡು ಕೊಡ್ತಾರೆ, ನಾಳೆ ಯಾರು ದುಡ್ಡು ಕೊಡ್ತಾರೆ, ನೀವು ಕೊಟ್ಟರೆ ಮಾತ್ರ ಕೆಲಸ ಮಾಡ್ತೀವಿ ಅಂತ ಯೋಚನೆ ಮಾಡ್ತಾ ಇರ್ತಾರಲ್ಲ, ಅಂಥವ್ರ ಬಗ್ಗೆ ಕೆಲವೊಂದು ಬಾರಿ ಬೆಳಕಿಗೆ ಬರಲ್ಲ ವಿಚಾರಗಳು ಬಂದಾಗ ನಾವು ಈ ರೀತಿಯ ಕ್ರಮಕ್ಕೆ ತೆಗೆದುಕೊಳ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಸೋಮಶೇಖರ್. ಈ ಒಂದು ವಿಚಾರವಾಗಿ ಯಾರೇ ಆಗಿದ್ರು ಸರಿ, ಅವ್ರು ಎಂಥವರೇ ಆಗಿದ್ರು ಸರಿ, ನಾನು ಕ್ರಮವನ್ನು ತೆಗೆದುಕೊಳ್ತೀನಿ, ಕ್ರಮ ತೆಗೆದುಕೊಳ್ಳುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಒಂದು ವಿಚಾರವಾಗಿ ತಹಶೀಲ್ದಾರ್ ಸೋಮಶೇಖರ್. నేనిగో ఇక్కడ టీ తాగేకి వస్తుంది కిందికి. రెడీనా? ఓకే ఇచ్చేపియనా? అది కూడా నువ్వు మొత్తానికి ఏమి ఇచ్చేదొద్దా? సరే సరేనా, కాదు మొత్తానికి నేను చెప్పింది అందుకని. అవునా? సరే నేను 50 ఎత్తుకొస్తున్నా, 1 ఎత్తుకొస్తున్నా. ₹1 చెప్పించినావా? సరే నా లెటర్ అయ్యానా? లెటర్ అయ్యి ఎట్లా సరే నా పంపించి మీటికి లెటర్ వేసి సైన్ అయిపోయి మీటికి నేను రావాలి నా లోపలికి ఇప్పుడా? సరే నా ఫోన్ చెయ్యి. ಒಂದು ಅನಾಗರಿಕ
ನೈತಿಕತೆ ಅವ್ರದ್ದು. ಹೌದೌದು. ಬಿಡಿ, ಅವ್ರ ಮೇಲೆ ಕ್ರಮ ತಗೊಳ್ಕೊಳ್ಳೋಕೆ ನಾವೇನ್ ಬೇಕೋ ಅದ್ ಮಾಡ್ತಾ ಇದೀನಿ. ಸರ್, ಈಗ ಅವ್ರ ಮೇಲೆ ಏನು ನೋಟಿಸ್ ಅನ್ನು ಕೊಟ್ಟಿದ್ದೀರಾ ಸರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಈ ಪ್ರಕರಣಕ್ಕೆ ಈಗ ನೀವು ಕಳ್ಸಿದ್ರೆ ನಾನು ನೋಡಿದ್ದು. ಮುಂಚೆ ಹಳೆವೆಲ್ಲ ಕೊಟ್ಟಿದ್ದೀರಿ. ಈಗ ಹಳೆವೆಲ್ಲ ನಾವು ತಪ್ಪು ಮಾಡಿದಾಗ ಎಲ್ಲರೂ ನೋಟಿಸ್ ಕೊಟ್ಟಿದ್ದೀರಿ, ಕೆಲವರಿಗೆಲ್ಲ ಸಸ್ಪೆನ್ಷನ್ ಕೊಟ್ಟಿದ್ದೀರಿ. ಈ ಪ್ರಕರಣಕ್ಕೆ ನಾನು ಕ್ರಮ ತಗೊಳ್ತೀನಿ, ತಗೊಂಡು ಗಮನ ತರ್ತೀನಿ ನಾನು. ಸರ್, ಅದ್ರಲ್ಲಿ ಏನು ಒಬ್ಬರೇ ಭಾಗಿಯಾಗಿದ್ದಾರೆ, ಇನ್ನು ಲೇಡಿ ಮ್ಯಾನೇಜರ್ ಕೂಡ ಇದಾರಂತ ಸರ್? ಏನ್ ಭಾಗಿಯಾಗುವಂತದ್ದು ಏನಿಲ್ಲ ಬ್ರದರ್. ಇಲ್ಲಿ ನಮ್ಮ ಕಚೇರಿಯಲ್ಲಿ ರೆಕಾರ್ಡ್ ರೂಮ್ ಅಲ್ಲಿ ಹೈಯೆಸ್ಟ್ ಪ್ರೋಗ್ರೆಸ್ ನಾವು ಮಾಡ್ತಾರೆ ರಾಜ್ಯದಲ್ಲಿ. ಓಕೆ ಓಕೆ. ಇನ್ನೇನು ಅಕ್ರಮ ಮಾಡೋದಕ್ಕೆ ನನ್ನ ಅವಧಿಯಲ್ಲಿ ಯಾರಿಗೂ ಬಿಟ್ಟಿಲ್ಲ ನಾನೆಲ್ಲ. ನೀವು ನಮ್ಮ ಪ್ರೋಗ್ರೆಸ್ ರಿಪೋರ್ಟ್ ಕೇಳಿ ಕೊಡ್ತೀನಿ ನಾನು ನಿಮ್ಗೆ. ರಾಜ್ಯದಲ್ಲಿ ಮತ್ತೆ ಜಿಲ್ಲೆಯಲ್ಲಿ ಎಲ್ಲಾದ್ರಲ್ಲೂ ನಾವು ಮುಂದೆ ಇದೀರಿ. ನೀವು ಯಾವುದೇ ಒಂದು ಪ್ರಕರಣ ತಗೊಳ್ಳಿ, ಯಾವುದೇ ಒಂದು ಪ್ರಗತಿ ಬಗ್ಗೆ ಚೆಕ್ ಮಾಡಿದಾಗ ನಮ್ಮ ತಾಲೂಕು ಎಲ್ಲದರಲ್ಲೂ ಮುಂದೆ ಮಾಡಿದೀವಿ ನಾವು. ಸರ್, ನಾನು ಹೊಸಕೋಟೆ ತಾಲೂಕುನೇ ನಾನು. ಮತ್ತೆ ನಿಮ್ಗೆ ಗೊತ್ತಿರ್ಬೇಕಲ್ವಾ, ನಮ್ಮ ತಾಲೂಕಲ್ಲಿ ನೋಡ್ತಾ ಇದೀರಾ ಪ್ರೋಗ್ರೆಸ್ ಎಷ್ಟಾಗಿದೆ ಅಂತ ಗೊತ್ತಿದೆಯಾ ಎಲ್ಲ ಪ್ರಕರಣಗಳಲ್ಲಿ? ನಾವು ಬೆಂಗಳೂರು ಬಂದು ಸೆಟ್ಲ್ ಆಗ್ಬಿಟ್ಟಿದ್ರಿ, ಅದೇ ಸಮಸ್ಯೆ. ಇಲ್ಲ ನಾವು ಚೆಕ್ ಮಾಡಿ, ಪೋಡಿಗಳಲ್ಲಿ ಹೈಯೆಸ್ಟ್ ಮಾಡಿದಿರಿ, ಈ ಪೋಟಿ ಹೈಯೆಸ್ಟ್ ಇದೆ ನಮ್ದು. ಮತ್ತೆ ಏನೋ ಸೆನ್ಸಸ್ ಹೈಯೆಸ್ಟ್ ಇದೆ ನಮ್ದು, ಹಕ್ಕುಪತ್ರಗಳು ಹೈಯೆಸ್ಟ್ ಇದೆ, 94D ಹೈಯೆಸ್ಟ್ ಇದೆ ನಮ್ದು. ಪ್ರೋಗ್ರೆಸ್ ಚೆನ್ನಾಗಿ ಆಗ್ತಾ ಇದೆ. ಯಾವ್ದೋ ಒಂದು ಈ ತರ ಸಣ್ಣ ಪುಟ್ಟ ನಮ್ ಗಮನಕ್ಕೆ ಬರ್ತದೆ ತಪ್ಪಾಗಿದ್ರೆ, ಬಟ್ ಅದನ್ನ ನಾವು ಕ್ರಮ ತಗೊಳ್ತೀನಿ. ಯಾವುದೇ ಕಾರಣಕ್ಕೆ ಅದನ್ನ ಸಹಿಸಲ್ಲ ನಾವು. ಸರ್, ಅವ್ರಿಗೆ ಈ ವಿಚಾರ ನೋಟಿಸ್ ಅನ್ನು ಕೊಟ್ಟಿದ್ದೀರಾ ಸರ್? ಈ ಗಮನಕ್ಕೆ ನನಗೆ ಸಾಕ್ಷಿ ಸಮೇತ ಸಿಕ್ಕಿದ್ದು ಇವಾಗ ನೀವು ಕಳ್ಸಿರೋ ಲಿಂಕ್ ಮೇಲೆ. ಓಕೆ. ನಮಗೆ ರೂಮರ್ಸ್ ತರ ನಮ್ಗೆ ಬಂದು ಹೇಳಿದ್ರಿ ಸರ್, ಏನೋ ಆಡಿ ಇದೆ ಅಂತ, ಏನೋ ಆಡಿ ಇದೆ ಅಂತ. ಏನ್ ಆಡಿ ಯಾರು ಕೇಳ್ತಿರ್ಲಿಲ್ಲ ನಮ್ಗೆ. ಓಕೆ. ಅದೇ ನೀವು ಕೇಳ್ತಿದ್ದೀರಾ. ಈಗ ಅದೇ ಏನ್ ಹೇಳ್ತಾನೆ, ಏನೋ ದುಡ್ಡು ತಗೊಳ್ಬೇಕು, ದುಡ್ಡು ಕೊಟ್ರೆ ಸ್ಕ್ಯಾನಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಆ ತರ ನಮ್ ತಾಲೂಕಲ್ಲಿ ಒಂದು ಪ್ರಕರಣ ಬಂದಿದೆ. ಈಗ ನೀವ್ ಹೇಳಿದಿರಲ್ಲ ಸರ್, ಅದನ್ನ ಖಂಡಿತ ನಾವು ಅದನ್ನ ಕ್ರಮ ತಗೊಳ್ತೀವಿ. ಓಕೆ. ಥ್ಯಾಂಕ್ ಯು ಸರ್. ಸರ್, ಓಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.